ಎಲ್ರಿಗೂ ನಮಸ್ಕಾರ. ನಾವು 3ನೆಯ ಅಧ್ಯಾಯ ಕರ್ಮಯೋಗದ 18ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಆತ್ಮ ಸಂತೋಷ, ಆತ್ಮಜ್ಞಾನ ಇದರ ವಿಚಾರವನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದೇ ಭಾವವನ್ನು ಈ ಶ್ಲೋಕದಲ್ಲಿ ಮುಂದುವರೆಸಿದ್ದನ್ನು ಕೂಡ ನಾವು ನೋಡ್ತೀವಿ. ಶ್ಲೋಕ ಹೀಗಿದೆ: ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಇದರ ಅರ್ಥ ಏನಂದರೆ, ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಂತೋಷ ಈ ಹಂತವನ್ನು ಪಡೆದವನು ಅಂದರೆ ಭಗವತ್ ಪ್ರಜ್ಞೆ ಉಳ್ಳವನು. ಇವನಿಗೆ, ಇಂತಹ ಸ್ಥಿತಿ ತಲುಪಿರುವ ವ್ಯಕ್ತಿಗೆ ಆ ಕೆಲಸ ಮಾಡಬೇಕು, ತನ್ನ ಕಾರ್ಯವನ್ನು ಮಾಡಬೇಕು, ತನ್ನ ನಿಯತವಾದ ಕರ್ಮವನ್ನು ಮಾಡಬೇಕು ಅಂತ ಆದಾಗ ಮಾಡೋದಕ್ಕೆ ಬೇರೆ ಯಾರ ಮೇಲೂ ಅವಲಂಬನೆಯೂ ಇರೋದಿಲ್ಲ. ಮಾಡಿ ಏನು ಆಗಬೇಕಾಗಿದ್ದಿಲ್ಲ ಅಂತಿದ್ದರೂ ಆತ ಯಾರು ಹೇಳದೆ, ಯಾರು ಕೇಳದೆ, ತನ್ನ ಆತ್ಮತೃಪ್ತಿಯಾಗಿ, ತನ್ನ ಸಂತೋಷಕ್ಕಾಗಿ ಆ ಕೆಲಸವನ್ನು ಮಾಡ್ತಾನೆ. ಕರ್ಮಯೋಗಿ ಅಂತ ಹೇಳ್ತೀವಿ ನಾವು ಇವತ್ತಿನ ಪರಿಭಾಷೆಯಲ್ಲಿ. ಏನೇ ಆಗಲಿ ಇದು ತನ್ನ ಕೆಲಸ ತಾನು ಮಾಡಬೇಕು, ಮಾಡ್ತಾ ಇರೋದು. ಈಗ ನಮ್ಮ ಸೈನಿಕರು ಮಾಡ್ತಾರೆ, ಅವ್ರಿಗೆ ಕೆಲಸ ಈಗ ಪಹರೆ ಹೋಗಬೇಕು, ಚಳಿ ಇರಲಿ ಏನಿರಲಿ ಅವ್ರು ಮಾಡ್ತಾರೆ. ಅದರಲ್ಲಿ ಅವರು ಸಂತೋಷವನ್ನು ಕಾಣ್ತಾರೆ. ಇದು ಒಂದು ಆ ಯೋಗಿಯ ಲಕ್ಷಣ, ಅಥವಾ ಇದು ಆ ಭಗವತ್ ಪ್ರಜ್ಞೆ ಇರುವ ಲಕ್ಷಣ. ಈ ಲಕ್ಷಣ ಬಂದಾಗ ಯಾರು ಇನ್ನೊಬ್ಬರು ಹೇಳಬೇಕು ಅಂತಿಲ್ಲ, ಅವ್ರಿಗೆ ಗೊತ್ತಾದರೆ ಸರಿ ಈ ಕೆಲಸವನ್ನು ಮಾಡಬೇಕು ಅಂತ ಆ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಈಗ ನಮ್ಮ ಇವತ್ತಿನ ಸಿಸ್ಟಮ್ ವ್ಯವಸ್ಥೆಗಳಲ್ಲಿ ಪ್ರೋಟೋಕಾಲ್ಸ್ ಅಂತ ಇರಬಹುದು, ಈ ರೀತಿ ಆದರೆ ಈ ರೀತಿ ಮಾಡಬೇಕು ಅಂತ ಇರಬಹುದು. ಅದೊಂದು ನಿಯಮ, ಅದು ನೀತಿ ಸಂಹಿತೆ ಬರೆದಿಟ್ಟಿರ್ತಾರೆ. ಆದರೆ ಯಾರು ಆ ನೀತಿ ಸಂಹಿತೆಯನ್ನು, ಆ ನಿಯಮಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೋ, ಯಾರು ಅದನ್ನು ಆತ್ಮಗತವಾಗಿ ಮಾಡ್ಕೊಂಡಿರ್ತಾರೋ, ಈ ರೀತಿ ಒಂದು ಆಯಿತು ಅಂದ ಕೂಡಲೇ ಅವ್ರಿಗೆ ಅದು ಗೊತ್ತಿರುತ್ತೆ, ಮುಂದೆ ಇದನ್ನೇ ಮಾಡಬೇಕು ಅಂತ. ಅಂತಹ ವ್ಯಕ್ತಿಗಳು ಆ ಕೆಲಸ ಮಾಡಿದರೆ ಸುಖ ದುಃಖ ಸಂತೋಷ ಇದು ಯಾವುದೂ ಯೋಚನೆ ಮಾಡದೆ ಆ ಕೆಲಸ ಮಾಡಬೇಕು. ಈ ಘಟನೆ ಆಗಿದೆ, ಈಗ ಈ ಕೆಲಸ ಆಗಬೇಕು, ಆ ರೀತಿ ಮಾಡ್ತಾ ಹೋಗ್ತಾರೆ, ನಿರ್ಲಿಪ್ತತೆಯಿಂದ ಮಾಡ್ತಾ ಹೋಗ್ತಾರೆ. ಇದು ಕೂಡ ಆ ಆತ್ಮಜ್ಞಾನ ಪಡೆದವರ ಲಕ್ಷಣ. ಅಂದರೆ ಯಾವುದೋ ಒಂದು ಕೆಲಸವನ್ನು ತಗೊಂಡ್ರೆ ಅದರ ಸ್ವರೂಪವನ್ನು ತಿಳ್ಕೊಂಡವರ ಲಕ್ಷಣ. ಹೀಗೆ ಯಾರು ಆ ಕೆಲಸವನ್ನು ಮಾಡ್ತಾರೋ ಅವರಿಗೆ ಬೇರೆ ಯಾವ ನಿಬಂಧನೆ ಇಲ್ಲ, ಬೇರೆ ಯಾವ ಅವಲಂಬನೆ ಇಲ್ಲ, ಆದರೂ ಅವರು ಆ ಕೆಲಸವನ್ನು ಮಾಡ್ತಾರೆ. ಇದನ್ನು ಇನ್ನೊಂದು ಮಾತಿದೆ, ನಿನ್ನ ಕ್ಯಾರೆಕ್ಟರ್ ಅಂದರೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಗುಣ ಅನ್ನೋದು ಆತ ಯಾರೂ ಗಮನಿಸದೇ ಇದ್ದಾಗ ಮಾಡುವ ಕೆಲಸದಿಂದ ಗೊತ್ತಾಗುತ್ತದೆ ಅಂತ. ಯಾರೋ ಒಬ್ಬರು ನಮ್ಮ ಕೆಲಸವನ್ನು ನೋಡ್ತಿದ್ದಾರೆ ಅಂದರೆ ಆಗ ನಾವು ಸರಿಯಾಗಿ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಮಾಡ್ತೀವಿ. ಯಾರೂ ನಮ್ಮನ್ನು ನೋಡ್ತಿಲ್ಲ ಅಂತಾದಾಗಲೂ ನಾವು ಆ ಕೆಲಸವನ್ನು ಅಷ್ಟೇ ನಿಯಮದಿಂದ ಮಾಡ್ತೀವೋ, ಅಷ್ಟೇ ಬದ್ಧತೆಯಿಂದ ಮಾಡ್ತೀವೋ, ಇದು ಆ ನಿನ್ನ ಗುಣವನ್ನು ಹೇಳುತ್ತೆ ಅಂತ ಇಂಗ್ಲೀಷಿನ ಮಾತು. ಆತ್ಮಜ್ಞಾನ ಇದ್ದಾಗ ನಾವು ಅದೇ ರೀತಿಯನ್ನು ಮಾಡ್ತೀವಿ. ಇದು ಈ ಕೆಲಸ ಕೊನೆಗೆ ಎಲ್ಲ ಕೆಲಸದಲ್ಲೂ ನಾನು ಕೃಷ್ಣನನ್ನೇ ನೋಡ್ತಾ ಇದ್ದೀನಿ, ಕೊನೆಗೆ ನನ್ನ ಆ ಗಮ್ಯವನ್ನೇ ನಾನು ನೋಡ್ತಾ ಇದ್ದೀನಿ ಅಂತ ಆದಾಗ ಯಾರು ನೋಡಲಿ ನೋಡದೇ ಇರಲಿ, ಹೇಳದೇ ಇರಲಿ ವ್ಯತ್ಯಾಸವೇ ಇರೋದಿಲ್ಲ. ಆ ಕೆಲಸ ಹಾಗಾಗಬೇಕು, ಹಾಗೆ ಮಾಡ್ತಾ ಹೋಗ್ತೀವಿ. ಇದು ಆ ಆತ್ಮಜ್ಞಾನಿಯ ಲಕ್ಷಣ, ಭಗವತ್ ಪ್ರಜ್ಞೆ ಇರುವ ವ್ಯಕ್ತಿಯ ಲಕ್ಷಣ ಅನ್ನೋದು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.